ಡಾಕ್ಟರ್ ಕೃತಿಕಾ ರೆಡ್ಡಿ 10 ಹಲವು ಕನಸುಗಳೊಂದಿಗೆ ವೈದ್ಯಕೀಯ ವೃತ್ತಿಗೆ ಇಳಿದವರು, ತಮ್ಮ ಹೆತ್ತವರಿಗೆ ಭವಿಷ್ಯದ ಬೆಳಕಾಗಿದ್ದವರು. ಅಂಥ ವೈದ್ಯೆಯನ್ನ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿರ್ತಾರೆ ಹೆತ್ತವರು. ಆದರೆ ಅದೇ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ತಮ್ಮ ಪತಿ ವೈದ್ಯರಾಗಿದ್ದಂಥ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರಿಂದಲೇ ಕೊಲೆಯಾಗಿ ಹೋಗಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿ ಅವರ ಸಹೋದರಿ ಡಾಕ್ಟರ್ ನಿಖಿತಾ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ನಿಖಿತಾ ಅವರೇ ನಮಸ್ಕಾರ. ನಮಸ್ತೆ. ನಿಮ್ಮ ಕುಟುಂಬಕ್ಕಾಗಿರೋದು ಬಹಳ ದೊಡ್ಡ ಲಾಸ್. ಈ ಲಾಸ್ನಿಂದ ಹೇಗೆ ಹೊರಗಡೆ ಬರ್ತಾ ಇದ್ದೀರಿ? ಎಷ್ಟು ಕಷ್ಟ ಆಗ್ತಾ ಇದೆ ನಿಖಿತಾ ಅವರೇ? ತುಂಬ ಕಷ್ಟ. ಇಟ್ ಇಸ್ ಅಂದರೆ ಲಾಸಿಂದ ಯಾವತ್ತೂ ನಾವು ಹೊರಗಡೆ ಬರಲ್ಲ, ಅದಂತೂ ಖಂಡಿತ. ಬಟ್ ಈ ರೀತಿ FSL ಬಂದಮೇಲೆ ಇನ್ನೂ ತುಂಬ ಶಾಕಲ್ಲಿದ್ದೀವಿ ನಾವು. ಏನಾಯಿತು, ಹೇಗಾಯಿತು ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ? ಯಾಕಂದರೆ ಒಂದು ವದಂತಿ ಏನು ಕೇಳಿ ಬರ್ತಾ ಇದೆ ಅಂದರೆ ಕೃತಿಕಾ ಅವರಿಗೆ ಆರೋಗ್ಯ ಸಮಸ್ಯೆಗಳಿತ್ತು, ಅದಕ್ಕಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅಂತ ಹೇಳಿ. ನೀವು ಅವರ ಸಹೋದರಿ ಇದ್ದೀರಿ, ಸಣ್ಣ ವಯಸ್ಸಿಂದ ನೋಡಿರ್ತೀರಿ. ಅಂಥ ಆರೋಗ್ಯ ಸಮಸ್ಯೆ ಏನಾದರೂ ನಿಜಕ್ಕೂ ಇತ್ತಾ ಕೃತಿಕಾ ಅವರಿಗೆ ಅಂತ ಹೇಳಿ? ಹೌದು. ಸೊ ಅದೇ ನನ್ನ ಎಲ್ಲ ಮಾಧ್ಯಮರಿಗೂ ಇದೇ ಕ್ಲಾರಿಫೈ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಕ್ರಾನಿಕ್ ಇಲ್ನೆಸ್, ಅಂದರೆ ಯಾವುದೇ ಕ್ರಾನಿಕ್ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಬಿಕಾಸ್ ನಾನು ತಂಗಿಯಾಗಿ ಒಬ್ಬ ಡಾಕ್ಟ್ರಾಗಿ ಹೇಳ್ಬೋದು, ಅವಳಿಗೆ ಯಾವುದೇ ರೀತಿ ಕ್ರಾನಿಕ್ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಸಿಂಪಲ್ ಗ್ಯಾಸ್ಟ್ರೈಟಿಸ್ ಆಗ್ತಾ ಇತ್ತು, ಅದು ಎಲ್ಲರಿಗೂ ಆಗುತ್ತೆ. ಸ್ವಲ್ಪ ಟೆನ್ಷನ್ ಜಾಸ್ತಿ ಆದಾಗ, ಸ್ವಲ್ಪ ಸ್ಟ್ರೆಸ್ ತೊಗೊಂಡಾಗ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ನಾಸಿಯಾ, ವಾಮಿಟಿಂಗ್ ಆ ಥರ ಆಗ್ತಾಯಿತ್ತು. ಅದ್ರ ಬಿಟ್ಟರೆ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಅಂದರೆ ನೀವು ಅಟೆಂಡೆನ್ಸು ಅವಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೋ ಓದ್ತಿದ್ದೋ ಎಲ್ಲ ನೀವು ಅಟೆಂಡೆನ್ಸ್ ತೊಗೊಂಡ್ರು ಎಲ್ಲ ಅಟೆಂಡೆನ್ಸು ಅವಳು 90% ಮೇಲೇ ಇದೆ. ಸೊ ಈ ರೀತಿ ಆರೋಗ್ಯ ಸಮಸ್ಯೆ ಇದ್ದವರು ಅಷ್ಟೊಂದು ಕೆಲಸ ಮಾಡೋದಕ್ಕೂ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಓದಲಿಕ್ಕೂ ಆಗಲ್ಲ. ಸೊ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಕ್ರಾನಿಕ್ ಇಲ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಮದುವೆ ಆಗೋ ತನಕನೂ ಕೃತಿಕಾ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿರಲಿಲ್ಲ. ಆದರೆ ಮದುವೆಯಾಗಿ ಕೆಲ ತಿಂಗಳುಗಳ ನಂತರ ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸುವುದಕ್ಕೆ ಶುರು ಆಯಿತು, ಡಲ್ ಆಗೋದಕ್ಕೆ ಶುರು ಮಾಡಿದ್ರು ಅನ್ನುವಂಥದ್ದು ಕೇಳಿ ಬರ್ತಾ ಇರೋ ಮಾತು. ಅಕ್ಟೋಬರ್ ತಿಂಗಳಿನಿಂದ ಇದು ಆರಂಭ ಆಗಿದ್ದು. ಏನಾಯ್ತು ಅಂತ ಹೇಳಿ, ಎಲ್ಲಿಂದ ಅನುಮಾನ ಮೂಡಿದ್ ನಿಮ್ಗೆ? ಅಂದರೆ ಏನಾಗ್ತಿತ್ತು, ನಾನು ಟ್ರಾವೆಲಿಂಗಲ್ಲಿ ಇರ್ತಾ ಇದ್ದೆ, ನಾನು ಫೆಲೋಶಿಪ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಅಂದರೆ ನಮ್ಮ ತಂದೆಯವ್ರ ಮನೆಗೆ ಹೋಗೋದು ಆವಾಗ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ, 4 ತಿಂಗಳಿಗೆ ಒಂದ್ಸತಿ ಹೋಗ್ತಿದ್ದೆ. ಸೊ ಈ ರೀತಿ ಆದಾಗ ನನಗೆ ಸ್ಪೆಸಿಫಿಕ್ಕಾಗಿ ಏನೂ ತೊಂದರೆ ಕಾಣಿಸ್ಕೊತಿರ್ಲಿಲ್ಲ. ಪ್ಲಸ್ ಅವಳು ನನ್ನ ಹತ್ರ ಏನಾದರೂ ಈ ಥರ ತುಂಬ ಸೀರಿಯಸ್ ವಿಷಯ ಇದೆ ಅಂದರೆ ಅವಳು ನನ್ನ ಹತ್ರ ಹೇಳ್ಕೊಂಡಿರೋಳು. ಆ ರೀತಿ ಏನೂ ಹೇಳ್ಕೊಂಡಿರಲಿಲ್ಲ. ಸೊ ಸಿಂಪಲ್ ಒಂದು ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಇಲ್ಲ ಏನೋ ಒಂದು ಜ್ವರ ಬಂದಿರ್ಬೋದು. ಇದನ್ನು ಬಿಟ್ಟರೆ ಬೇರೆ ಯಾವ ಕ್ರಾನಿಕ್ ಇಲ್ನೆಸ್ಸು ಇರಲಿಲ್ಲ. ನಿಮಗೆ ಮೊದಲನೇ ಬಾರಿ ಮಹೇಂದ್ರ ರೆಡ್ಡಿ ಅವ್ರ ಮೇಲೆ ಅನುಮಾನ ಮೂಡಿದ್ಯಾವಾಗ? ಎಲ್ಲೋ ಏನೋ ಟ್ರೀಟ್ಮೆಂಟಲ್ಲಿ ಎಡವಟ್ಟು ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಅನ್ನುವಂಥ ಒಂದು ಮಾತನ್ನು ನಿಮ್ಮ ತಂದೆಯವರು ಮಾತನಾಡ್ತಾ ಇದ್ದಂಥ ಟೈಮಲ್ಲಿ ಹೇಳಿದರು. ಅಕ್ಟೋಬರ್ನಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಮಹೇಂದ್ರ ರೆಡ್ಡಿ ಅವರು ನಡ್ಕೊಂಡಿದ್ರಾ ಅಂತ ಹೇಳಿ? ಆವಾಗ ಏನಾಗಿತ್ತು, ಅವಳಿಗೆ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಆವಾಗ ನಾನು ಇಲ್ಲಿರಲಿಲ್ಲ, ನಾನು ಟ್ರಾವೆಲಿಂಗಲ್ಲಿದ್ದೆ, ನಾನು ಯುರೋಪಲ್ಲಿದ್ದೆ. ಸೊ ಮೆಸೇಜಸ್ ಮೂಲಕ ಅವಳಿಗೆ ನಾನು ತಿಳಿಸಿದ್ಲು ಈ ಥರ ಬ್ಲಡ್ ಶುಗರ್ ಲೆವೆಲ್ಸ್ ಫಾಲ್ ಆಗ್ತಿದೆ ಅಂತ. ಸೊ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು, ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ ಪರ್ಫೆಕ್ಟಾಗಿ ಎಲ್ಲ ನಾರ್ಮಲ್ ಬಂದಿದೆ ಆವಾಗ. ಆಮೇಲೆ ಏನು ಡಾಕ್ಟ್ರ್ ಏನು ಹೇಳ್ತಾರೆ, ಫರ್ದರ್ ಪರೀಕ್ಷೆ ಮಾಡಿಸ್ಬೇಕು, 72 hour ಫಾಸ್ಟಿಂಗ್ ಟೆಸ್ಟ್ ಒಂದು ಮಾಡಿಸ್ಬೇಕು ಅಂತ ಹೇಳಿರ್ತಾರೆ ಎಂಡೋಕ್ರೈನಾಲಜಿಸ್ಟ್. ಅದಕ್ಕೆ ಅಡ್ಮಿಷನು ತೊಗೊಂಡಿರ್ತಾರೆ. 2 days ಮಾತ್ರ ಕಂಪ್ಲೀಟ್ ಮಾಡಿಸಿ. ಈತ ಏನು ಹೇಳ್ತಾನೆ ಡಾಕ್ಟ್ರಿಗೆ, ಎಲ್ಲ ನಾರ್ಮಲ್ ಇದೆ, ನಾವು ಇನ್ನೊಂದು ದಿನ ಇರಲ್ಲ ಅಂತ ಹೇಳಿಬಿಟ್ಟು ಅಗೇನ್ಸ್ಟ್ ಡಾಕ್ಟರ್ ಅಡ್ವೈಸ್ ಇವನು ಕೃತಿಕಾನ ಕರ್ಕೊಂಬಂದ್ಬಿಡ್ತಾನೆ ಮನೆಗೆ. ಸೊ ಆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡೋಕ್ಕೆ ಬಿಡಲ್ಲ ಈತ. ಇನ್ನೊಂದೇನೆಂದರೆ ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮ ಅವರ ನಮ್ಮ ಚಿಕ್ಕಮ್ಮ ಅವರು ಡಾಕ್ಟ್ರು. ಸೊ ಅವ್ರ ಬಳಿ ಕೃತಿಕಾ ಹೇಳ್ಕೊಂಡಿರ್ತಾಳೆ ಏನಂದರೆ, ನನಗೆ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಏನೋ ನನಗೆ ಪ್ರಿಕ್ ಆದ ಸೆನ್ಸೇಷನ್ ಆಗುತ್ತೆ ಬಟಕ್ಸ್ ಮೇಲೆ ಅಂತ ಹೇಳ್ಕೊಂಡಿರ್ತಾಳೆ. ಸೊ ಈ ರೀತಿ ಇವಾಗೆಲ್ಲ ಡಾಟ್ಸ್ ಎಲ್ಲ ಕನೆಕ್ಟ್ ಮಾಡಿದಾಗ ಇವಾಗ ಏನು ಅನಿಸುತ್ತೆ, ಅವನೇ ಏನಾದರೂ ಅವಾಗಿಂದ ಏನಾದರೂ ಅವ್ನು ಇಂಜೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ನೇನೋ ಅನ್ನೋ ಅನುಮಾನ ಮೂಡುತ್ತೆ ಇವಾಗ ನಮಗೆ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಸಹೋದರಿ ಜೀವ ಕಳ್ಕೊಂಡ್ಬಿಡ್ತಾರೆ. ಇದೆಲ್ಲ ಮುಚ್ಚಿಡೋದು. ಹೇಳಿ ಮ್ಯಾಮ್, ಹೇಳಿ. ಹೌದು ಮೇಡಮ್, ಹೌದು.
ಸೊ ಈ ರೀತಿ ಅವನು ಒಂದು ಸಂಶಯ ಏನಂದರೆ 72 hours ಟೆಸ್ಟ್ ಮಾಡಿಸ್ತೀರಾ ಏನಕ್ಕೆ ಅವನು ಬರೀ 2 ದಿವಸದಲ್ಲೇ ಏನಕ್ಕೆ ಕರ್ಕೊಂಬಂದ್ಬಿಟ್ಟ, ಡಾಕ್ಟ್ರಿಗೆ ಅದು ಸುಳ್ಳು ಹೇಳಿ ಕರ್ಕೊಂಬಂದಿದ್ದಾನೆ, ಏನಂತ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವೆಲ್ಲ ಸುಳ್ಳು ಮಾಹಿತಿ ಡಾಕ್ಟ್ರಿಗೆ ಕೊಟ್ಟು ಕೃತಿಕನೇ ಕರ್ಕೊಂಬಂದಿದ್ದು, ಟೆಸ್ಟ್ ಕಂಪ್ಲೀಟ್ ಮಾಡಿಸ್ದೆ. ಸೊ ಇದೊಂದು ಸಂಶಯ ನಮ್ಗೆ ಇವಾಗ ಬರ್ತಿದೆ, ಏನಕ್ಕಿತ್ತ ಆ ಥರ ಮಾಡ್ದ ಅಂತ. ಅದು ಇದಾಗಿದ್ದು ಅಕ್ಟೋಬರಲ್ಲಿ, ಮತ್ತೆ ಏಪ್ರಿಲಲ್ಲಿ ಹಿಂಗಾಯಿತು. ಸೊ ಪ್ರೀವಿಯಸ್ ದಿನ ಏಪ್ರಿಲ್ ಅಂದರೆ 23rd ಏನಾಯಿತು, ಶಿ ವಾಸ್ ಆಲ್ ವೆಲ್, ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಎಲ್ಲ ಇದ್ಲು. ಏನು ಮಾಡುತ್ತಾನೆ ಇವನು, ಕೃತಿಕಾ ಗ್ಯಾಸ್ಟ್ರೈಟಿಸ್ ಅಂತ ಕಂಪ್ಲೇಂಟ್ ಮಾಡಿರ್ತಾಳೆ. ಸೊ ಅದಕ್ಕೆ ಅವನ ಮನೇಲೆ IV ಹಾಕ್ಕೊಂಡು ಕ್ಯಾನ್ಯುಲಾ ಹಾಕ್ಸ್ಕೊಂಡು ಕರ್ಕೊಂಬಂದಿರ್ತಾನೆ. ಎಲ್ಲಿ ಹಾಕ್ಸ್ಕೊಂಡು ಕರ್ಕೊಂಬಂದಿರ್ತಾನೆ, ಕಾಲಲ್ಲಿ ಹಾಕ್ಸ್ಕೊಂಡು ಕರ್ಕೊಂಬಂದಿರ್ತಾನೆ. ಯೂಶ್ವಲಿ ಕಾಲಲ್ಲಿ ಹಾಕಲ್ಲ IV, ಕೈಯಲ್ಲಿ ಹಾಕಿರುವಂಥದ್ದು. ಸೊ ನಾನು ಆವತ್ತು ಮನೆಗೆ ಬಂದಾಗ ಅವಳನ್ನ ಕ್ವೆಶನ್ ಮಾಡ್ತೀನಿ, ಏನಕ್ಕೆ ಕಾಲಲ್ಲಿ ಹಾಕ್ಸ್ಕೊಂಡಿದ್ಯಾ ನೀನು IV ಅಂತ. ತುಂಬ ಪೇನ್ ಆಗ್ತಾಯಿತ್ತು ಅವಳು ಕಾಲಲ್ಲಿ ಹಾಕ್ಸ್ಕೊಂಡು, ಕಾಲೆಲ್ಲ ಊತ ಬಂದ್ಬಿಟ್ಟಿತ್ತು. ಸೊ ಅವಾಗ ನಾನು ಕೇಳಿರ್ತೀನಿ ಅವಳಿಗೆ, ಏನಕ್ಕೆ ಕಾಲಲ್ಲಿ ಹಾಕ್ಸ್ಕೊಂಡಿದ್ಯಾ, ಇಷ್ಟು ನೋವು ಇಟ್ಕೊಂಡು ಏನಕ್ಕೆ ಓಡಾಡ್ತಾ ಇದೆಯಾ, ಬಾ ನಾನೇ ತೆಗ್ಬಿಡ್ತೀನಿ, ಬಾ ಹಂಗೂ ಬೇಕು ಅಂದರೆ ಇನ್ನೊಂದು ಕಡೆ ಹಾಕ್ಕೊಳ್ಳೋಣ ಅಂತ ಹೇಳಿರ್ತೀನಿ. ಆವಾಗ ಅವಳು ಹೇಳ್ತಾಳೆ, ಇಲ್ಲ ಮಹೇಂದ್ರ ರೆಡ್ಡಿ ನನಗೆ ಹೇಳಿದ್ದಾರೆ ನೀನು ತೆಗಿಲೇಬಾರ್ದದು, ನೀನು ಹಾಗೆ ಇಟ್ಕೋಬೇಕು. ಇನ್ಫ್ಯಾಕ್ಟ್ ಅವ್ನು 3 ದಿನದಿಂದ ಹಾಗೆ ಇಡ್ಸಿದ್ದಾನೆ, ಇವಳು ನೋವು ಅಂತ ಹೇಳ್ತಿದ್ರು ಅದನ್ನು ಕೇರ್ ಮಾಡಿದೆ, 3 ದಿನದಿಂದ ಹಾಗೆ ಇಟ್ಕೊ ನೀನು ಅಂತ ಹಿ ಹ್ಯಾಸ್ ಡಿಮ್ಯಾಂಡೆಡ್ ಹರ್ ಆ್ಯಂಡ್ ಥ್ರೆಟೆಂಡ್ ಹರ್, ನೀನು ತೆಗಿಬಾರ್ದು ಅಂತ. ಸೊ ನಾನು ಕೇಳಿದಾಗ ಶಿ ಡಿಡ್ಂಟ್ ಲಿಸನ್ ಟು ಮೀ, ಶಿ ಸೆಡ್ ಇಲ್ಲ ಹಿ ಟೋಲ್ಡ್ ಮೀ ನಾಟ್ ಟು ರಿಮೂವ್, ಸೊ ನಾನು ತೆಗೆದ್ರೆ ಅವ್ನು ಬೈತಾನೆ, ಕೋಪ ಮಾಡ್ಕೊತಾನೆ, ಸೊ ನಾನು ತೆಗಿಯಲ್ಲ ಅಂತ ಹೇಳಿಬಿಟ್ಟು ನನಗೆ ಹೇಳ್ತಾಳೆ. ಸೊ ದಟ್ ವಾಸ್ ಸಸ್ಪಿಷಿಯಸ್. ಆಮೇಲೆ ಇನ್ನೊಂದು ಏನಾಯಿತು, ನಾನು ಮನೆಗೆ ಹೋಗ್ತೀನಿ ಅವತ್ತು, ನೆಕ್ಸ್ಟ್ ಡೇ ನನಗೆ ಬೆಳಗ್ಗೆ ಫೋನ್ ಬರುತ್ತೆ ಈ ಥರ ಆಯಿತು ಅಂತ. ಆವಾಗ ನನಗೆ ಸಂಶಯ ಬರುತ್ತೆ, ಇವಾಗ ರಾತ್ರಿ ಚೆನ್ನಾಗಿದ್ದವಳು, ಊಟ ಮಾಡಿದವಳು, ಓಡಾಡ್ಕೊಂಡಿದ್ದವಳು, ಬೆಳಗ್ಗೆ ಇಲ್ಲ ಅಂದರೆ ಯಾರಿಗಾದ್ರೂ ಸಂಶಯ ಬರುತ್ತೆ. ಆ್ಯಂಡ್ ನಾನು ಡಾಕ್ಟ್ರಾಗಿ ಆ್ಯಂಡ್ ನನಗೆ ಅವಳು ಮೆಡಿಕಲ್ ಹಿಸ್ಟ್ರಿ ಗೊತ್ತು, ಅವಳಿಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಸೊ ಇದರಲ್ಲಿ ಇಟ್ ಇಸ್ ನಾಟ್ ಅ ನ್ಯಾಚುರಲ್ ಡೆತ್, ಇಟ್ಸ್ ಅನ್ ಅನ್ಯಾಚುರಲ್ ಡೆತ್ ಅಂತ ಹೇಳಿಬಿಟ್ಟು ಐ ವಿಲ್ ಇನ್ಸಿಸ್ಟ್ ಫಾರ್ ಅ ಪೋಸ್ಟ್ ಮಾರ್ಟಮ್. ಸೊ ನಾನು ಇನ್ಸಿಸ್ಟ್ ಮಾಡಿ ಐ ವಿಲ್ ಟೆಲ್ ದೆಮ್ ದಟ್ ವಿ ಹ್ಯಾವ್ ಟು ಗೋ ಫಾರ್ ಅ ಪೋಸ್ಟ್ ಮಾರ್ಟಮ್. ಸೊ ದಿಸ್ ಇಸ್ ದ ಇದು ನಡೆದಿತ್ತು. ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಟೈಮ್ನಲ್ಲೂ ಒಂದು ಸ್ವಲ್ಪ ಹೈಡ್ರಾಮಾ ಮಾಡಿದ್ರು ಮಹೇಂದ್ರ ರೆಡ್ಡಿಯ ಹಾಗೆ ಆತನ ಕುಟುಂಬಸ್ಥರು ಅಂತ ಕೇಳ್ಪಟ್ವೆ. ಮಾಡೋದೇ ಬೇಡ ಅಂತ ಹಠ ಹಿಡಿದಿದ್ರು, ಮಾಡಿದಂತಹ ಟೈಮ್ನಲ್ಲೂ ಇಲ್ಲ ನಾನು ಒಳಗಡೆ ಹೋಗಬೇಕು ಅಂತ ಹಠ ಹಿಡಿದಿದ್ರು ಅಂತ ಹೇಳಿ. ಏನಾಯ್ತು ಆಗ ಅಂತ ಹೇಳಿ ನಿಖಿತಾ ಅವರೇ? ಹೌದು, ಹಾಂ. ಸೊ ಆವಾಗ ಏನು ಮಾಡಿರ್ತಾರೆ, ಮಹೇಂದ್ರ ಮತ್ತು ಅವ್ರ ಕುಟುಂಬದವರು ತುಂಬ ಪ್ರೆಷರ್ ಹಾಕಿರ್ತಾರೆ ನಮ್ಮ ಪೇರೆಂಟ್ಸ್ ಮೇಲೆ, ಇದು ಮಾಡಿಸ್ಬಾರ್ದು, ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಮಗಳನ್ನೆಲ್ಲ ಕುಯ್ದಾಕ್ಬಿಡ್ತಾರೆ, ಅದು ನಿಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಅದನ್ನೆಲ್ಲ, ಮತ್ತು ಆರ್ಗನ್ಸನ್ನೆಲ್ಲ ಕುಯ್ದಾಕ್ಬಿಡ್ತಾರೆ, ನಿಮ್ಮ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಸೊ ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡಿ, ನಮ್ಗೆ ಕೊಟ್ಬಿಡಿ ಬಾಡಿನ, ನಾವು ತೊಗೊಂಡು ಹೋಗ್ತೀವಿ, ನಮ್ಮ ಮನೆಗೆ ತೊಗೊಂಡು ಹೋಗ್ತೀವಿ ಅಂತ ಒತ್ತಾಯ ಮಾಡ್ತಾರೆ. ಇನ್ನೊಂದು ಏನಂದರೆ, ಪೋಸ್ಟ್ ಮಾರ್ಟಮ್ ಮಾಡಿಸೋ ವೇಳೆಯಲ್ಲೂ ಡಾಕ್ಟರ್ ಮಹೇಂದ್ರ ರೆಡ್ಡಿ ಏನು ಹೇಳ್ತಾರೆ, ನಾನು ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡೋದನ್ನು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಆವಾಗ ಪೊಲೀಸರು ಅದಕ್ಕೆ ಒಪ್ಪಲ್ಲ, ಅದು ಸಾಧ್ಯವಾಗಿಲ್ಲ. ಬಟ್ ಆದ್ರೂ ಅವ್ನು ರಿಕ್ವೆಸ್ಟ್ ಮಾಡ್ತಾನೆ. ನಾನು ಕೇಳೋದು, ಯಾರೇ ಗಂಡನಾಗಲಿ ನಮ್ಮ ಕ್ಲೋಸ್ ಇರೋರಾಗಲಿ, ಹೌ ಕ್ಯಾನ್ ಯು ಗೋ ವಿಟ್ನೆಸ್ ಅ ಪೋಸ್ಟ್ ಮಾರ್ಟಮ್? ನಿಮ್ಮ ನಿಜವಾಗ್ಲೂ ಮನುಷ್ಯತ್ವ ಇದ್ದರೆ ನೀವು ಹೆಂಗೆ ಹೋಗಿ ನೋಡೋಕ್ಕಾಗತ್ತೆ ಅದನ್ನು? ಸೊ ಅಲ್ಲಿ ಒಂದು ಡೌಟ್ ಬಂತು. ಸೊ ಇದೆಲ್ಲ ಒಂಥರ ಸಸ್ಪಿಷನ್ ರೇಸ್ ಮಾಡುತ್ತೆ. ಓಕೆ, ಅದಾದಮೇಲೆ FSL ರಿಪೋರ್ಟ್, ಅಲ್ಲಿಯ ತನಕ ನಿಮಗೆ ಅನುಮಾನ ಇತ್ತು, ಬಟ್ ಕ್ಲಾರಿಟಿ ಇರಲಿಲ್ಲ, ಖಾತ್ರಿ ಇರಲಿಲ್ಲ ಹಿಂಗಾಗಿದೆ ಅಂತ ಹೇಳಿ. FSL ರಿಪೋರ್ಟ್ ಕೈ ಸೇರಿತ್ತು 2-3 ದಿನದ ಹಿಂದೆ. ಆ FSL ರಿಪೋರ್ಟ್ನಲ್ಲಿ ಏನಂತ ಉಲ್ಲೇಖ ಆಗಿತ್ತು, ಅದಾದಮೇಲೆ ಏನಾಯಿತು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳಿ ನಿಖಿತಾ ಅವರೇ? ಸೊ ಓಕೆ, FSL ರಿಪೋರ್ಟಲ್ಲಿ ಕಂಡು ಬಂದಿದ್ದು ಏನಂದರೆ, ಅನೆಸ್ಥೆಟಿಕ್ ಡ್ರಗ್ ಕಾಲ್ಡ್ ಪ್ರೊಪೋಫಾಲ್ ಇಂಜೆಕ್ಟ್ ಆಗಿದೆ ಅಂತ ತಿಳಿದು ಬರುತ್ತೆ. ನಮಗೂ ಒಂಥರ ಆಘಾತ ಆಗುತ್ತೆ, ಯಾಕೆಂದರೆ ನಾನೇ ಡಾಕ್ಟರ್ ಆಗಿಬಿಟ್ಟು ನನಗೆ ಆ್ಯಕ್ಚುಲಿ ಪ್ರೊಪೋಫಾಲ್ ಅಂದರೆ ಏನು ಅಂತ ಅಷ್ಟೊಂದು ಗೊತ್ತಿಲ್ಲ, ಬಿಕಾಸ್ ನಾನು ರೇಡಿಯಾಲಜಿಸ್ಟ್. ಪ್ರೊಪೋಫಾಲ್ ಅನ್ನೋ ಡ್ರಗ್ ಆ್ಯಕ್ಚುಲಿ ಅನೆಸ್ಥೇಷಿಯವ್ರು ಯೂಸ್ ಮಾಡ್ತಾರೆ, ಅದು ಹೆಂಗೆ ಅಂದರೆ ಆಪರೇಷನ್ ಥಿಯೇಟ್ರ್ ಒಳಗಡೆ ಯೂಸ್ ಮಾಡ್ತಾರೆ. ಸೊ ಇಂಥ ಒಂದು ಡ್ರಗ್ ಇವನು ತೊಗೊಂಬಂದು ಈ ಥರ ಇಂಜೆಕ್ಟ್ ಮಾಡಿರೋದು, ಇಟ್ಸ್ ಅ ಹೀನಿಯಸ್ ಕ್ರೈಮ್. ಸೊ ನಮ್ಗೆ ಫುಲ್ ಲೈಕ್ ಕಂಪ್ಲೀಟಾಗಿ ಶಾಕಲ್ಲಿದ್ದೀವಿ ನಾವು. ಅಂದರೆ ಉದ್ದೇಶಪೂರ್ವಕವಾಗಿ ಅದನ್ನು ಇಂಜೆಕ್ಟ್ ಮಾಡಿದ್ದಾರೆ ಅಂತ ತಮಗನ್ಸುತ್ತೆ? ಖಂಡಿತ ಮೇಡಮ್. ಇಲ್ಲ ಅಂದರೆ ಇವಾಗ ಅವ್ಳು ಗ್ಯಾಸ್ಟ್ರೈಟಿಸ್ಗೂ ನೀವು ಅನೆಸ್ಥೆಟಿಕ್ ಡ್ರಗ್ ಯೂಸ್ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಸಿಂಪಲ್ ಕೇಸ್ ಆಫ್ ಗ್ಯಾಸ್ಟ್ರೈಟಿಸ್ಗೆ ನೀವು ಅನೆಸ್ಥೇಷಿಯಾ ಏನಕ್ಕೆ ಯೂಸ್ ಮಾಡ್ತೀರಾ? ಹಾಗಾಗಿ ಅವ್ರ ಮೇಲೆ ಅನುಮಾನ ಬಲವಾಗಿದೆ ನಿಮಗೆ, ಅವರೇ ಏನೋ ಮಾಡಿದ್ದಾರೆ ಅಂತ ಕ್ಲಾರಿಟಿ ಇದೆ. ಹೌದು, ಖಂಡಿತ. ಈ ಉದ್ದೇಶ ಏನು ಅನ್ನೋದೇ ಈ ಕೇಸ್ನಲ್ಲಿ ಬಹಳ ದೊಡ್ಡ ಪ್ರಶ್ನೆ ನಿಖಿತಾ ಅವರೇ. ಈಗ
ಅಷ್ಟು ಖುಷಿಯಾಗಿ ಮದುವೆ ಆಗಿದ್ದಾರೆ. ನಾವು ಪ್ರೀ ವೆಡ್ಡಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ವಿ, ಫೋಟೋಸ್ ನೋಡಿದ್ವಿ, ಅದ್ದೂರಿಯಾಗಿ ಮದುವೆ ಆಗಿದೆ. ಇರೋದಕ್ಕೆ ಮನೆ ಕೊಟ್ಟಿದ್ದಾರೆ, ಕ್ಲಿನಿಕ್ ಅನ್ನ ಕಟ್ಟಿಸ್ಕೊಡ್ತಿದ್ದಾರೆ ಹೆಂಡತಿ ಮನೆ ಕಡೆಯಿಂದ. ಎಲ್ಲಾನು ಇದ್ದು ಪತ್ನಿಯನ್ನ ಕೊಲೆ ಮಾಡುವಂಥ ಉದ್ದೇಶ ಏನಿತ್ತು ಅಂತ ಹೇಳಿ ಅದೊಂದು ಪ್ರಶ್ನೆ ಮೂಡುತ್ತೆ. ಏನು ಕಾರಣ ನಿಮಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ಫ್ಯಾಮಿಲಿ ಕಡೆಯಿಂದ ಏನಾದರೂ ಮಾಹಿತಿ ಸಿಗ್ತಿದ್ಯಾ ಅಂತ ಹೇಳಿ? ಅಂದರೆ ಹಾಂ ಇವಾಗ ಫ್ಯಾಮ್ಲಿ ಮತ್ತು ರಿಲೇಟಿವ್ಸ್ ಇವಾಗ ಓಪನ್ ಅಪ್ ಆಗ್ತಾ ಇರೋದು ಏನಂದರೆ ಅವ್ನಿಗೆ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಇದೆ ಅಂತ ತಿಳಿದು ಬರ್ತಾ ಇದೆ. ಇನ್ನೊಂದು ಏನಂದರೆ ಅವ್ನ ಪ್ರೀವಿಯಸ್ ಅವನ ಮೇಲೆ FIR ಆಗಿದೆ. ಅದರಲ್ಲಿ ಅವನ ತಮ್ಮ ನಾಗೇಂದ್ರ ಅಂತ ಇರ್ತಾನೆ, ಅವನು ಅಕ್ಯೂಸ್ಡ್. ಆ ಕೇಸಲ್ಲಿ ಮಹೇಂದ್ರ ರೆಡ್ಡಿ ಮತ್ತು ರಾಘವ ಅವನ ಎಲ್ಡರ್ ಬ್ರದರ್ ಅವರು ಅಕ್ಯೂಸ್ಡ್ ಆಗಿರ್ತಾರೆ ಈ ಕೇಸಲ್ಲಿ. ಸೊ ಇದೆಲ್ಲ ಇವಾಗ ಬೆಳಕಿಗೆ ಬರ್ತಾ ಇದೆ. ಇವೆಲ್ಲ ತಿಳಿದಿದ್ದೂ ಅವ್ರ ಪೇರೆಂಟ್ಸು ಮುಚ್ಚಿಟ್ಟು ಮದುವೆ ಮಾಡಿರೋದು. ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ನ ಕಾರಣಕ್ಕಾಗಿ ನಿಮ್ಮ ಸಹೋದರಿಯನ್ನ ಕೊಲೆ ಮಾಡಿರಬಹುದು ಅನ್ನೋದು ನಿಮ್ಮ ಅನುಮಾನ? ಮಾಡಿರ್ಬೋದು. ಹೌದು. ಯಾವತ್ತಾದ್ರೂ ನಿಖಿತಾ ಅವರೇ, ನಿಮ್ಮ ಸಹೋದರಿ ಕೃತಿಕಾ ಅವ್ರಿಗೆ ಮದುವೆಯಾಗಿ 11 ತಿಂಗಳು ಅವರು ಆತನ ಜೊತೆ ಜೀವನ ಮಾಡಿದ್ರು, ಯಾವತ್ತಾದ್ರೂ ಇಂಥದ್ದೊಂದು ಸಮಸ್ಯೆ ಆಯಿತು, ಇಂಥದ್ದು ಗಲಾಟೆ ಆಯಿತು, ಅಥವಾ ಈ ರೀತಿ ಅನುಮಾನ ಪಡ್ತಿದ್ದಾನೆ, ಅಥವಾ ನನಗೆ ಅವನ ಮೇಲೆ ಅನುಮಾನ ಇದೆ ಅಂಥದ್ದನ್ನು ಯಾವತ್ತಾದ್ರೂ ಶೇರ್ ಮಾಡಿದ್ದಿದ್ಯಾ ನಿಮ್ಮ ಜೊತೆಗೆ? ಬಂದು ಹೇಳ್ಕೊತಿದ್ಲು ಏನಂದರೆ ಅವನು ಆವಾಗ ಸೋಷಲ್ ಮೀಡಿಯಾಯಿಂದ ಹೊಟ್ಟೋಗ್ತಾನೆ, ಮತ್ತು ಯಾವಾಗಲೂ ಸೋಷಲ್ ಮೀಡಿಯಲ್ಲಿ ಬರ್ತಾನೆ. ಇವಳಿಗೆ ಗೊತ್ತಾಗಲ್ಲ ಅವ್ನು ಯಾವಾಗ ಸೋಷಲ್ ಮೀಡಿಯಾ ಎಕ್ಸಿಟ್ ಆಗ್ತಾನೆ, ಯಾವಾಗ ಸೋಷಲ್ ಮೀಡಿಯಲ್ಲಿ ಬರ್ತಾನೆ ಅಂತ ಇವಳಿಗೆ ಗೊತ್ತಿರಲಿಲ್ಲ. ಸೊ ಆವಾಗ ಒಂದು ಸಸ್ಪಿಷನ್ ಬಂದಿತ್ತು ಇವಳಿಗೆ, ಏನಕ್ಕೆ ಹಿಂಗೆ ಮಾಡ್ತಿರ್ತಾನೆ ಅಂತ. ಆವಾಗ ಇವ್ನು ಕೊಡೋ ರೀಸನ್ ಏನಂದರೆ, ಇವಾಗ ನಾನು ಮದುವೆ ಆಗಿದೆ, ನೀನೇ ನನಗೆಲ್ಲ, ಸೊ ಈ ಸೋಷಲ್ ಮೀಡಿಯಾ ಎಲ್ಲ ನನಗೆ ಬೇಡ, ನೀನೇ ಸಾಕು ಅಂತ ಒಂದು ಆಶ್ವಾಸನೆ ಕೊಟ್ಟಿರ್ತಾನೆ. ಅದು ಬಂದುಬಿಟ್ಟು ಅವಳು ಬೇರೆ ನನ್ನ ಹತ್ರ ಏನೂ ಶೇರ್ ಮಾಡ್ಕೊತಿರ್ಲಿಲ್ಲ, ಅಂದರೆ ಅವ್ರ ವೈಯಕ್ತಿಕ ವಿಷಯಗಳು ನನ್ನ ಹತ್ರ ಶೇರ್ ಮಾಡ್ಕೊತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಏನು ನಡೀತು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ. ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು ಅಲ್ವಾ? ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇತ್ತಾ? ಯಾರಾದರೂ ಸ್ನೇಹಿತರ ಬಳಿ ಏನಾದರೂ ಶೇರ್ ಮಾಡ್ಕೊಂಡಿದ್ರಾ ಅಂತ ಹೇಳಿ? ಇದೊಂದು ತಪ್ಪು ಮಾಹಿತಿ. ಡಾಕ್ಟರ್ ಮಹೇಂದ್ರ ಅವ್ರು ಮಾತ್ರ ವಿಕ್ಟೋರಿಯಲ್ಲಿ ಕೆಲಸ ಮಾಡ್ತಿದ್ದು. ನನ್ನ ತಂಗಿ ಫೆಲೋಶಿಪ್ ಇನ್ ಡರ್ಮ್ಯಾಟೋ ಸರ್ಜರಿ ಮಾಡ್ತಿದ್ರು, ದಟ್ ಇಸ್ ಇನ್ ರೂಟ್ಸ್ ಬಾನಸವಾಡಿ. ಫೆಲೋಶಿಪ್ ಕಂಪ್ಲೀಟ್ ಮಾಡಿ 3 ತಿಂಗಳಾಗಿತ್ತು. ಶಿ ವಾಸ್ ಅಟ್ ಹೋಮ್, ಶಿ ವಾಸ್ ಪ್ರಿಪೇರಿಂಗ್ ಕ್ಲಿನಿಕ್ ತಯಾರಿಯಲ್ಲಿ, ಶಿ ವಾಸ್ ಪ್ರಿಪೇರಿಂಗ್. ಸೊ ಶಿ ವಾಸ್ ನಾಟ್ ವರ್ಕಿಂಗ್ ಇನ್ ವಿಕ್ಟೋರಿಯಾ. ಅದೊಂದು ಕ್ಲಾರಿಟಿ ಕೊಡಬೇಕು. ಓಕೆ ವಿಕ್ಟೋರಿಯಾದಲ್ಲಿ ವರ್ಕ್ ಮಾಡ್ತಾ ಇರಲಿಲ್ಲ. ಈ ಕ್ಲಿನಿಕ್ ಅವ್ರೇನಾದರೂ ದೊಡ್ಡ ಹಾಸ್ಪಿಟಲ್ ಬೇಕು ಅಂತ ಹೇಳಿ ಏನಾದರೂ ಬೇಡಿಕೆಯನ್ನ ಇಟ್ಟಿದ್ರಾ ಅಂತ ಹೇಳಿ, ಅಥವಾ ಹಣಕ್ಕಾಗಿ ಮದುವೆ ಆದ್ಮೇಲೆ ಮಹೇಂದ್ರ ಅವ್ರ ಕಡೆಯಿಂದ ಬೇಡಿಕೆ ಬಂದಿದ್ದೇನಾದ್ರೂ ಇತ್ತಾ ಅಂತ ಹೇಳಿ ನಿಖಿತಾ ಅವರೇ? ಏನಾಯಿತು ಅಂದರೆ ಸ್ವಲ್ಪ ದಿನ ಅದೇ ಫೆಲೋಶಿಪ್ ಎಲ್ಲ ಮುಗಿದ್ಮೇಲೆ ಅವನಿಂದ ಡಿಮ್ಯಾಂಡ್ ಬಂತು ಈ ಥರ ಹಾಸ್ಪಿಟಲ್ ಕಟ್ಸ್ಕೊಡ್ಬೇಕು ಅಂತ. ನಮ್ಮ ತಂದೆಯವರು ರೀಸೆಂಟಾಗಿ ಈ ಥರ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ MD ಸೀಟೆಲ್ಲ ಓದಿಸಿ ಇವಾಗ ತಕ್ಷಣಕ್ಕೆ ದೊಡ್ಡ ಹಾಸ್ಪಿಟಲ್ ಕಟ್ಲಿಕ್ಕೆ ಆಗಲ್ಲ, ಸೊ ಒಂದು ಕ್ಲಿನಿಕ್ ಮಾಡಿಕೊಡ್ತೀವಿ, ಅದು ಕ್ಲಿನಿಕ್ ಮಗಳಿಗೋಸ್ಕರ ಅಲ್ಲ, ಮಗಳಿಗೂ ಅಲ್ಲಿಯನ್ಗೂ ಇಬ್ಬರಿಗೂ ಸೇರಿ ಮಾಡಿಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು ಸಹ. ಅದ್ರ ಇನಾಗ್ರೇಷನ್ನು 10th ಇತ್ತು ಆ್ಯಕ್ಚುಲಿ. ಅಷ್ಟೆಲ್ಲ ಮಾಡಿಲ್ಲ ಅಂತಲ್ಲ. ಅಷ್ಟೆಲ್ಲ ಮಾಡಿನೂ ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲಾನು ಮಾಡ್ದ. ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.